ಅವ್ರ ಎಕ್ಸ್ಪೀರಿಯನ್ಸ್ ಇದೆ ಕ್ಯಾಮ್ರಾಮನ್ ಇದ್ರೆಲ್ಲ. ರೆಡಿನಾ? ಓಕೆ, ಯಾರು ಒಬ್ರು ಎಲ್ಲ ಎತ್ಕೊಳ್ಳಿ ಅಥವಾ ಎಲ್ಲರೂ ಇವರು 3 ಜನ ಯಾರು ಮಾತಾಡ್ತೀವಿ. ಔಟ್ ನಾವು ಏನಂದ್ರೆ ನಾವು ಕಂಪ್ಲೀಟ್ ಆಗಿ ಮೈಂಡ್ ಫಿಸಿಕಲಿ ಏನ್ ರೆಡಿ ಆಗಿಲ್ಲ, ಮೆಂಟಲಿ ರೆಡಿ ಆಗಿದೀವಿ. ಓಕೆ, ಬಟ್ ಒಳಗೆ ಏನ್ ಮಾಡ್ತಾರೋ ಯಾವ ತರ ಗುಮ್ತಾರೋ ಗೊತ್ತಿಲ್ಲ, ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಯಾವನಿಗೆ ಗೊತ್ತು ಅಲ್ಲ. ನಿಮ್ ಕಸ್ತೂರಿ ಮೊದಲು ಹೆಂಗ್ ಗೊತ್ತಾಯ್ತು ಇದು ಇಲ್ಲಿ ಸಿಟಿಸನ್? ಇದು ಬಂದು ನಾವು ಕಸ್ತೂರಿ ಚಾನೆಲ್ ನೋಡ್ಬೇಕಂದ್ರೆ ಕೆಳಗಡೆ ಇದ್ರಲ್ಲಿ ಬಂತು, ಚಾನೆಲ್ ಟ್ಯಾಗ್ ಲೈನ್ ಅಲ್ಲಿ ಬಂತು. ಸೊ ಅದರಿಂದ ಕಾಂಟ್ಯಾಕ್ಟ್ ಮಾಡಿ ಇಲ್ಲೇ ನಡೀತದೆ ಅಂತ ಗೊತ್ತಾಯ್ತು. ಸೊ ಬಂದ್ವಿ. ಓಕೆ, ಕ್ಯಾಪ್ಷನ್ ಏನು? ರಿಯಾಲಿಟಿ ಶೋ ಕ್ಯಾಪ್ಷನ್ ಸಿಟಿಸನ್ ಅಂತ ಟೈಟಲ್ ಕೊಟ್ಟಿರೋದು. ಇನ್ನ ಥೀಮ್ ಬಂದು ಏನು ಅಂತ ರಿವೀಲ್ ಮಾಡಿಲ್ಲ. ಬಂದು ಸಸ್ಪೆನ್ಸ್ ಆಗಿದೆ. ಓಕೆ, ನಿಮ್ಗೆ ಏನು ಅನ್ಸುತ್ತೆ? ಏನಿರ್ಬೋದು ಅನ್ಸುತ್ತೆ ನಿಮ್ಗೆ? ಏನಿರ್ಬೋದು ಅಂದ್ರೆ ನಮ್ಗನ್ಸ್ದಂಗೆ ನಾಗರಿಕತೆಗೆ ಏನ್ ಬೇಕೋ ಅದೆಲ್ಲ ಇರ್ಬೋದು ಅಂತ ನಾನು ಪ್ರಾಪರ್ ಕಮ್ಯುನಿಟಿಗೆ ಇವಾಗ ಏನ್ ಬೇಕು ಅಂತಂದ್ರೆ ಅದ್ರ ಪ್ರಕಾರ ಬಂದಿರ್ಬೋದು. ಸಿಟಿಸನ್ ಟೈಟಲ್ ಬಗ್ಗೆ ಮಾತಾಡ್ತಾರೆ. ಟೈಟಲ್ ಬಗ್ಗೆ ಏನಿರ್ಬೋದು ಓಕೆ, ನೀವೇನ ಹೇಳಿದ್ಯಾ? ಸಿಟಿಸನ್ ನೀವೇ ಕನ್ನಡದಲ್ಲಿ ನಾಗರಿಕರಿಗೆ ಏನೇನು ಕ್ವಾಲಿಟೀಸ್ ಇರಬೇಕು ಅದ್ರ ಬಗ್ಗೆ ಮೇ ಬಿ ಕೊಡಬಹುದು. ಸಪೋಸ್ ನೀವ್ ಯಾರಾದ್ರೂ ಪ್ರೊಡ್ಯೂಸರ್ ಆಗಿದ್ರೆ ಸಿಟಿಸನ್ ಯಾವ ತರ ಶೋ ಮಾಡ್ತಿದ್ರೆ ನೀವು? ಸಿಟಿಸನ್ ಯಾವ ತರ ಶೋ ಅಂದ್ರೆ ಕಂಪ್ಲೀಟ್ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿದೆ ಫುಲ್ ಏನಂತಾರೆ ಫುಲ್ ಪ್ಲೇಸಸ್ ಎಲ್ಲೆಲ್ಲಿದೆ ಬರೀ ಗೇಮ್ಸ್ ಆಡಿಸ್ತಾ ಇದ್ದು. ಟ್ಯಾಲೆಂಟ್ ಇರೋರು ಬರ್ಲಿ ಗೇಮ್ಸ್ ಅಲ್ಲಿ. ಹಿಡನ್ ಟ್ಯಾಲೆಂಟ್ಸ್ ಕೆಲವರು ತೋರಿಸ್ಕೊಳ್ಳೋಕೆ ಆಸೆ ಪಡೋರು, ಚಾನ್ಸ್ ಕೊಡೋರು. ಫಸ್ಟ್ ಆಫ್ ಆಲ್ ಟ್ಯಾಲೆಂಟ್ ನ ತೋರಿಸಿ ಅಂತ ಒಂದು ಚಾನ್ಸ್ ಕೊಡಬಹುದು. ಫಸ್ಟ್ ಆಫ್ ಆಲ್ ನಾವು ಪ್ರೊಡ್ಯೂಸರ್ ಆಗಿದ್ರೆ ಏನ್ ಮಾಡ್ತಿದ್ವಿ ಅಂದ್ರೆ ಬರೀ ಗ್ರೂಪ್ ಡಿಸ್ಕಷನ್ ಆದ್ಮೇಲೆ ಒಂಥರ ಒಂದು ರೂಮ್ ಮಾಡ್ಬಿಟ್ಟು ಪ್ರತಿಯೊಬ್ರು ಯಾರ್ಯಾರು ಫಸ್ಟ್ ರೌಂಡ್ ಇಂದ ಸೆಲೆಕ್ಟ್ ಆಗಿರ್ತಾರೆ, ಶಾರ್ಟ್ ಲಿಸ್ಟ್ ಇದು, ಅವ್ರು ಕಂಪ್ಲೀಟ್ ಆಗಿ ಅವ್ರನ್ನ ಫ್ರೀ ಆಗಿಬಿಟ್ಟು ಒಬ್ರೊಬ್ರನ್ನೇ ಕರೆದು ಒಂದು ರೂಮ್ ಒಳಗೆ ಅವ್ರನ್ನ ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡಿ ಅವರಲ್ಲಿ ಏನ್ ಟ್ಯಾಲೆಂಟ್ಸ್ ಇದೆ, ಹಿಡನ್ ಟ್ಯಾಲೆಂಟ್ಸ್ ನಾವೇ ಆದಷ್ಟು ಹೊರಗೆ ತರೋದಕ್ಕೆ ಸಾಧ್ಯ. ಕೆಲವರಿಗೆ ಮುಂದೆ ಹೇಳ್ಕೊಳಕ್ ಆಸೆ ಇರಲ್ಲ, ಆದ್ರೆ ಅವ್ರ ಹತ್ರ ಸೊ ಹಿಡನ್ ಟ್ಯಾಲೆಂಟ್ ಅಂತ ಹೇಳ್ತೀರಾ? ಅವರು ಶೋ ಎದುರಿಗಿರ್ಬೇಕಾದ್ರೆ ಶೋ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಯಾವ ಐಡಿಯಾ ಅಂತ ಹೇಳಿ ನಾನು ಹಂಗೆ ಶೇರ್ ಮಾಡ್ಕೊತೀನಿ. ಓಕೆ, ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನೆಲ್ಗೆ ಅಪ್ಲೋಡ್ ಮಾಡೋಕ್ಕೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಅಬೌಟ್ ಕಸ್ತೂರಿ ಆ್ಯಂಡ್ ಅಬೌಟ್ ದಿಸ್ ಶೋ? ನಿಜವಾಗ್ಲೂ ಸರಿನಾ? ಓಕೆ, ನಿಮ್ಮ ಅಭಿಪ್ರಾಯ ಅಬೌಟ್ ಕಸ್ತೂರಿ ಚಾನಲ್ ಆ್ಯಂಡ್ ದಿಸ್ ಶೋ? ಇಲ್ಲ ಬಿಸ್ಕೆಟ್ ಇಲ್ಲ, ಸೀರಿಯಸ್ಲಿ ರೆಕಾರ್ಡಿಂಗ್ ತೋರಿಸ್ತೀನಿ ಬೇಕಾದ್ರೆ. ಇಲ್ಲ ಇಮೇಲ್ ಐಡಿ ಕೊಡ್ತೀನಿ, ಶೇರ್ ಮಾಡ್ಕೊಳ್ಳಿ. ಹಾಂ, ಕಸ್ತೂರಿ, ನನ್ನ ಹೆಸರು ಶಿಲ್ಪಾ ಅಂತ ಹೇಳ್ಬಿಟ್ಟು ನಾನು ತುಮಕೂರಿಂದ ಬಂದಿದ್ದೀನಿ. ಕಸ್ತೂರಿ ರಿಯಾಲಿಟಿ ಶೋ ಮಾಡ್ತಾ ಇರೋದು ತುಂಬ ಇಷ್ಟ ಆಗ್ತಿದೆ. ಯಾಕಂದರೆ ಬೇರೆ ರಿಯಾಲಿಟಿ ಶೋಸ್ ಎಲ್ಲ ನೋಡ್ತಾ ಇದ್ವಿ, ಅದೇ ಇದರಲ್ಲಿ ನಮ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಬಂದಿದ್ದೀವಿ. ನೋಡೋಣ, ನಿನ್ನೆ ಎಲ್ಲ ಆಡಿಷನ್ ಆಗಿದೆ, ಅದರ ಫಸ್ಟ್ ರೌಂಡಲ್ಲಿ ಕ್ವಾಲಿಫೈ ಆಗಿದ್ದೀವಿ. ನೆಕ್ಸ್ಟ್ ರೌಂಡ್ ಏನಾಗುತ್ತೆ ಗೊತ್ತಿಲ್ಲ. ಓಕೆ, ರಿಯಾಲಿಟಿ ಶೋ ಟೈಟಲ್ ಏನು? ಸಿಟಿಸನ್ ಅಂತ. ಈ ಕಸ್ತೂರಿನಲ್ಲಿ ಕಸ್ತೂರಿಯವರು ತುಂಬ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಮಾಡಿದ್ದಾರೆ. ಹಾಗೆ ಈ ಸಿಟಿಸನ್ ಕೂಡ ತುಂಬ ಚೆನ್ನಾಗಿ ಬರಲಿ ಅಂತ. ನಿಮ್ಮ ಪ್ರಕಾರ ಸಿಟಿಸನ್ ಯಾವ ಥರ ಇರ್ಬೋದು? ಏನಾದ್ರು ರಿವೀಲ್ ಮಾಡಿದಾರಾ ಸೀಕ್ರೆಟ್ಸ್? ಏನೂ ಇಲ್ಲ, ಒಂದು ಸ್ವಲ್ಪನೂ ಗೊತ್ತಿಲ್ಲ. ಇಲ್ಲಿ ಬರೋವರೆಗೂ ನಾವು ಏನು ಕೇಳಿದ್ರು ಅವ್ರು ಯಾರು ಏನೂ ಹೇಳ್ತಾ ಇಲ್ಲ. ಇವಾಗ ಈ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಇಲ್ಲಿ ಒಳಗಡೆ ಹೋದ್ಮೇಲೆ ಗೊತ್ತಾಗೋದು. ಅಲ್ಲಿವರೆಗೂ ಏನು ಗೊತ್ತಿಲ್ಲ. ಎನಿ ಗೆಸಸ್ ಲೈಕ್ ಯಾವ ಥರ ಗೇಮ್ಸ್ ಇರ್ಬೋದು, ಯಾವ ಥರ ಟ್ಯಾಕ್ಟಿಕ್ಸ್ ಇರ್ಬೋದು ಅವ್ರದ್ದು? ಬೇರೆ ಎಲ್ಲ ರಿಯಾಲಿಟಿ ಶೋಸ್ನಲ್ಲಿ ನೋಡಿದಾಗ ಬೇರೆ ಬೇರೆ ಥರನೇ ಇತ್ತು. ಇದರಲ್ಲಿ ಹೇಗಿದೆ ಅಂತ ಸ್ವಲ್ಪನೂ ಕ್ಲೂಸ್ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನೋಡ್ಬೇಕಲ್ಲಿ ಏನಾಗುತ್ತೆ. ಓಕೆ, ಥ್ಯಾಂಕ್ ಯು ಶಿಲ್ಪಾ. ನೀವೇನಾದ್ರು? ನನ್ನ ಹೆಸರು ಶ್ರುತಿ, ನಾನು ಮಧುಗಿರಿಯಿಂದ ಬಂದಿದ್ದೀನಿ. ನನಗೆ ತುಂಬ ಖುಷಿ ಆಗ್ತದೆ. ಎಸ್ಟರ್ಡೇ ಬಂದು ಫಸ್ಟ್ ಆಡಿಷನ್ ಇತ್ತು, ಅದರಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ಆ್ಯಂಡ್ ಇವತ್ತು ಸೆಕೆಂಡ್ ಆಡಿಷನ್ ಇದೆ. ಸೆಕೆಂಡ್ ಆಡಿಷನ್ ಇದೆ, ಗೊತ್ತಿಲ್ಲ ಏನಾಗುತ್ತೆ. ಸೆಲೆಕ್ಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಕಸ್ತೂರಿಯವರು ತುಂಬ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ನ ಕೊಡ್ತಾ ಇದ್ದಾರೆ. ಆದರೆ ಈ ಪ್ರೋಗ್ರಾಮ್ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಲೂ ಗೊತ್ತಿಲ್ಲ. ಮುಂದೆ ಏನಾಗುತ್ತೆ. ಸೊ ನಿನ್ನೆ ಆಡಿಷನ್ ಹೆಂಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಟಾಪಿಕ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಷ್ಟು ಗೊತ್ತಿದೆಯೋ ಅಷ್ಟು ಮಾತಾಡಿದ್ದೀನಿ. ಓಕೆ, ಸೊ ಏನಾದರೂ ಸಿಟಿಸನ್ ಅಂತ ಹೇಳಿದ್ರು, ಅದ್ರ ಬಗ್ಗೆ ಏನು ಅನಿಸ್ತಾರೆ? ಏನು ಅನಿಸ್ಬೋದು ನಿಮಗೆ?
ಸಿಟಿಸನ್ ಅಂತ ಬಂದು ನಂಗೆ ಏನಂತಂತಂದರೆ ಏನಾದರೂ ಒಳ್ಳೇದು ಮಾಡೋದ್ರಿಂದ ಯಾವುದಾದ್ರೂ ಒಂದು ಟಾಪಿಕ್ ಇಟ್ಕೊಂಡು ಏನಾದರೂ ಒಳ್ಳೆ ಕೆಲಸ ಮಾಡೋದು ಇರ್ಬೋದು ಅನಿಸುತ್ತೆ, ಏನೂ ಗೆಸ್ಸಿಲ್ಲ. ಈ ಸಿಟಿಸನ್ ಶೋ ಬೇರೆ ರಿಯಾಲಿಟಿ ಶೋಗಿಂತ ನಿಮ್ಗೆ ಏನು ಡಿಫ್ರೆನ್ಸ್ ಕೊಡ್ಬೋದು ಅಂದ್ಕೊಂಡಿದ್ದೀರಾ? ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮ್ ನಂದು, ನಾನು ಯಾವುದ್ರಲ್ಲೂ ಹೋಗಿರಲಿಲ್ಲ, ಇದು ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲಿ ಯಾರೋ ಕೈ ಎತ್ತಿತಾ ಇದ್ದಾರೆ. ಸರ್, ನಿಮ್ಮ ಅಭಿಪ್ರಾಯ ಬಟ್ ಕಸ್ತೂರಿ ಮತ್ತು ಈ ಶೋ ಬಗ್ಗೆ? ಕಸ್ತೂರಿ ಇಸ್ ಗಿವಿಂಗ್ ಆಲ್ ದ ಯೂತ್ಸ್ ಅಂಡ್ ಆಪರ್ಚುನಿಟಿ. ಕನ್ನಡ ಎಲ್ಲ ಆಪರ್ಚುನಿಟಿ ಕೊಡ್ತಾ ಇದೆ. ಆಯ್ತಾಯ್ತು, ಓಕೆ ಓಕೆ. ಸಿಟಿಸನ್ ಬಗ್ಗೆ ನೆಕ್ಸ್ಟ್ ನಮಗೆ ಗೇಮ್ಸ್ ಏನಿದೆ ಅದ್ರ ಬಗ್ಗೆ ಯಾರಿಗೂ ಕ್ಲೂ ಏನೂ ಇಲ್ಲ. ಬಟ್ ವಿ ಆರ್ ಆಲ್ ವೆರಿ ಎಂಥೂಸಿಯಾಸ್ಟಿಕ್ ಆಗಿದ್ದೀವಿ, ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ. ನಿನ್ನೆ ಆಡಿಷನ್ ತುಂಬ ಚೆನ್ನಾಗಿತ್ತು. ಓಕೆ, ಸೆಲೆಕ್ಟ್ ಆಗಿ ಇವಾಗ ಸೆಕೆಂಡ್ ರೌಂಡಿಗೆ ಬಂದಿದ್ದೀವಿ. ಓಕೆ, ಇವಾಗ ಮತ್ತೆ ಸೆಕೆಂಡ್ ರೌಂಡ್ಗೋಸ್ಕರ ಎಲ್ಲ. ಓಕೆ, ಸೆಕೆಂಡ್ ರೌಂಡ್ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಸೆಕೆಂಡ್ ರೌಂಡಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಏನಾದರೂ ಪ್ಲಾನಿಂಗ್ ಮಾಡ್ಕೊ ಬಂದಿದ್ದೀರಾ? ಹಿಂಗೆ ಇರುತ್ತೆ, ಹಿಂಗೆ ಮಾಡಬೇಕು ನಾನು? ಫ್ಯಾಷನ್ ಶೋ ಮಾಡ್ಬೇಕು. ಏನು ಹೇಳಿ? ಫ್ಯಾಷನ್ ಶೋ. ಓಕೆ, ನಿನ್ನೆ ಡಿಸ್ಕಸ್ ಆಯಿತು ಫ್ಯಾಷನ್ ಶೋ ಮತ್ತು ಕಲ್ಚರ್ ಬಗ್ಗೆ. ರೆಡಿ ಆಗೋರೆ ನೀವು ಗಣೇಶ್ ಥರ ಕಾಣ್ತೀರಾ, ಸ್ವಲ್ಪ ನೀವು ಹೇಳಿ. ಇಲ್ಲ, ಇಟ್ಸ್ ವಂಡರ್ಫುಲ್ ಆಪರ್ಚುನಿಟಿ. ಅವ್ರು ಹೇಳ್ದಂಗೆ 100 ಜನ ಹುಡುಗಿರನ್ನ ಕರ್ಸ್ಬಿಟ್ಟು ಈ ಥರ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ. ಓಕೆ, ಇನ್ನೂ ಜಾಸ್ತಿ ಖುಷಿ ಏನಂದ್ರೆ ನಿನ್ನೆ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದೀವಿ. ಓಕೆ, ತುಂಬಾ ಚಳಿಯಲ್ಲಿ ಬಿಸಿ ಬಿಸಿ ಕಾಫಿ ಕುಡ್ದಂಗಿತ್ತು. ಓಹೋ. ಸೊ ಇವಾಗ ಸೆಕೆಂಡ್ ರೌಂಡು ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ. ಫುಲ್ ಯೋಗರಾಜ್ ಭಟ್ ಡೈಲಾಗ್ ಹೊಡಿತಾ ಇದ್ದೀರಾ ಮುಂಗ? ಓಕೆ ಓಕೆ. ಮತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸಿಟಿಸನ್ ಶೋ ನಲ್ಲಿ? ಲೈಕ್ ಯಾವ ಥರ ಟಾಸ್ಕ್? ಟೈಟಲ್ ಹೇಳಿದೆ ಸಿಟಿಸನ್ ಅನ್ನೋದ್ರಿಂದ ದಿರ್ ಇಸ್ ಸಮಥಿಂಗ್ ನ್ಯೂ ಅಂತ ಟೈಟಲೇ ಹೇಳ್ಬೋದು. ಓಕೆ, ಸೊ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇದೆ. ಬಟ್ ಏನು ನಡೆಯುತ್ತೋ ಒಳಗೆಲ್ಲ ಎಲ್ಲರೂ ಒಳಗೆ ಕರ್ಕೊಂಡು ಹೋಗ್ತಿದ್ದೀರಾ. ಓಕೆ, ಎಷ್ಟು ಜನ ಆಚೆ ಬರ್ತಾರೋ ಗೊತ್ತಿಲ್ಲ.